नमस्कार, डेली व्यू मराठी बुलेटिन मध्ये आपल्या सर्वांचे स्वागत. ಒಂದು ಪತ್ರಿಕಾ ಗೋಷ್ಠಿಯ ಮುಖಾಂತರ ಒಂದು ವೇಳಾಪಟ್ಟಿಯನ್ನ ಘೋಷಣೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಲೋಕಸಭಾ ಚುನಾವಣೆ ಹಾಗೂ ಚಿಕ್ಕೋಡಿ ಎರಡು ಮತಕ್ಷೇತ್ರದ್ದು ಅಧಿಸೂಚನೆ ಹೊರಡಿಸುವ ದಿನಾಂಕ 12 ಏಪ್ರಿಲ್ ಆಗಿರುತ್ತದೆ, ಶುಕ್ರವಾರ. ನಾಮಪತ್ರ ಸಲ್ಲಿಸುವ ಕೊನೆ ದಿನಾಂಕ 19 ಏಪ್ರಿಲ್ ಆಗಿರುತ್ತದೆ. ನಾಮಪತ್ರ ಪರಿಶೀಲನೆ 20 ಏಪ್ರಿಲ್. ಉಮೇದುವಾರಿಕೆ ಹಿಂದು ತೆಗೆದುಕೊಳ್ಳುವ ಕೊನೆ ದಿನಾಂಕ 22 ಏಪ್ರಿಲ್ ಮತ್ತು ಮತದಾನ 7 ಮೇಗೆ ಇರ್ತದೆ. ಮತ ಎಣಿಕೆ 4 ಜೂನ್ಗೆ ಇರ್ತದೆ. ಸೊ 6 ಜೂನ್ ಒಳಗಡೆ ಎಲ್ಲ ನಾವು ಸಂಪೂರ್ಣ ಚುನಾವಣೆಯನ್ನ ಮುಗಿಸಬೇಕಾಗ್ತದೆ. ನಮ್ಮ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 40,62,210 ವೋಟರ್ಸ್ ಇಂದಿನ ದಿನಾಂಕಕ್ಕೆ ಇದ್ದಾರೆ. ಇದು ಕಂಟಿನ್ಯೂಸ್ ಇನ್ನೂ ಅಪ್ಡೇಟ್ ಆಗುತ್ತೆ. ಸೊ ಇವಾಗಲೂ ಕೂಡ ಯಾರಾದರೂ ತಮ್ಮ ಮತದಾನದ ಪಟ್ಟಿಯಲ್ಲಿ ಅವರ ಹೆಸರಿರಲಿಲ್ಲ ಅಂದರೆ ಇವಾಗಲೂ ಕೂಡ ಫಾರ್ಮ್ 6 ಹಾಕಿ ಅವರು ಇದನ್ನ ನೋಂದಣಿ ಆಗಬಹುದು. ನಮ್ಮ ಚಿಕ್ಕೋಡಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 17,41,758 ವೋಟರ್ಸ್ಗಳು ಇರ್ತಾರೆ. ಮತ್ತು ನಮ್ಮ ಬೆಳಗಾವಿ ಲೋಕಸಭಾ ಚುನಾವಣಾ ವ್ಯಾಪ್ತಿಯಲ್ಲಿ 19,04,099. ನಮ್ಮ ಕಾರವಾರ ಲೋಕಸಭಾದ್ದು ಕೂಡ 2 ಮತಕ್ಷೇತ್ರಗಳು, ಖಾನಾಪುರ ಮತ್ತು ಕಿತ್ತೂರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇದೆ. ಖಾನಾಪುರದು 2,17,524 ಮತದಾರರು ಇದ್ದಾರೆ. ಕಿತ್ತೂರಿನ 1,98,829 ಮತದಾರರು. ಟೋಟಲ್ ಕಾರವಾರ ಲೋಕಸಭಾ ಕ್ಷೇತ್ರದ್ದು ಕೂಡ 4,16,353 ಮತದಾರರು ನಮ್ಮ ಜಿಲ್ಲೆಯಲ್ಲಿ ಇರ್ತಾರೆ. ಅದರಲ್ಲಿ ನಮ್ಮ ಪರ್ಸನ್ಸ್ ವಿತ್ ಡಿಸೇಬಲ್ಡ್ ವೋಟರ್ಸ್ ನಮ್ಮ ಜಿಲ್ಲೆಯಲ್ಲಿ 56,068 ನಾವು ನೋಂದಣಿಯನ್ನ ನಾವು ಮಾಡಿಕೊಂಡಿದ್ದೇವೆ. 85 ವರ್ಷಕ್ಕಿಂತ ಅಧಿಕ ಮತದಾರರು ನಮ್ಮಲ್ಲಿ 45,000 ಮತದಾರರು ಇದ್ದಾರೆ. ನಮ್ಮಲ್ಲಿ ಒಟ್ಟು 4,524 ಮತಗಟ್ಟೆಗಳು ಇದೆ. ಅದರಲ್ಲಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ್ದು 1,896 ಮತ್ತು ಬೆಳಗಾವಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ 2,086 ಮತಗಟ್ಟೆಗಳು. ಉತ್ತರ ಕನ್ನಡದ್ದು 542 ಮತಗಟ್ಟೆಗಳು ನಮ್ಮಲ್ಲಿ ಇರ್ತದೆ. ನಮ್ಮ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿನೇ ಅತ್ಯಧಿಕ ಯಂಗ್ ವೋಟರ್ಸ್ ಏನು 18 ವರ್ಷ ತುಂಬಿದವರು, ಫಸ್ಟ್ ಟೈಮ್ ವೋಟ್ ಮಾಡೋರು, ಅವರು 1,08,596 ಅತ್ಯಧಿಕ ನಾವು ರಿಜಿಸ್ಟ್ರೇಷನ್ ಅನ್ನ ಅವರಿಗೆ ನಾವು ಮಾಡ್ಕೊಂಡಿದ್ದೇವೆ. ಅವರು ಎಲ್ಲರೂ ಕೂಡ ಈ ಸತಿ ಫಸ್ಟ್ ಟೈಮ್ ಮತ ಹಾಕ್ತಾ ಇರ್ತಾರೆ. 17 ವರ್ಷಕ್ಕಿಂತ ಅಧಿಕ ಇರೋರಿಗೂ ಕೂಡ ನೋಂದಣಿ ಆಗೋದಕ್ಕೆ ಚುನಾವಣಾ ಆಯೋಗ ಅವಕಾಶವನ್ನ ನೀಡಿದ್ದಾರೆ. ಮತ್ತು ಜೆಂಡರ್ ರೇಷಿಯೋ ಸೊ 1000 ವೋಟರ್ಸ್ ಇದ್ರೆ 993 ಜನ ಮಹಿಳಾ ಮತದಾರರು ನಮ್ಮಲ್ಲಿ ಆಗಿದ್ದಾರೆ. ಇದು ಕಳೆದ ವರ್ಷದ್ದು ಸೇರಿ 983 ಇತ್ತು, ಅದು 993, 10 ಅಧಿಕ ಆಗಿದೆ ಒಂದೇ ವರ್ಷದಲ್ಲಿ. ಮತ್ತು ಇವತ್ತಿನಿಂದನೇ ಏನು ಚುನಾವಣಾ ನೀತಿ ಸಂಹಿತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿ ಇರುತ್ತದೆ. ಸೊ ಈಗಾಗಲೇ ನಾವು ಪತ್ರಿಕಾಗೋಷ್ಠಿ ಆದಮೇಲೆ ನಮ್ಮ ಬೆಂಗಳೂರು ಸಿ ಆಫೀಸಿಂದನೂ ನಮಗೆ ಒಂದು VC ಮೂಲಕ ನಿರ್ದೇಶನ ಕೊಟ್ಟಿದೆ. ನಾವು ಕೂಡ ನಮ್ಮ ಜಿಲ್ಲೆಯ ಎಲ್ಲ ತಹಸೀಲ್ದಾರ್ಸ್ ಮತ್ತು AROs ಅವರಿಗೂ ಕೂಡ ನಾವು ಈಗಾಗಲೇ ಸಭೆಯನ್ನು ಮಾಡಿಬಿಟ್ಟು ಇದನ್ನ ತಕ್ಷಣದಿಂದಲೇ ಮಾದರಿ ನೀತಿ ಸಂಹಿತೆ ಜಾರಿ ಮಾಡೋದಕ್ಕೆ ನಾವು ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಸೊ ಕೆಲಸ ಶುರುವಾಗಿದೆ. ಆಮೇಲೆ ಚೆಕ್ ಪೋಸ್ಟ್ಗಳು ಕೂಡ ಕನಿಷ್ಠ ಪ್ರತಿ ಮತ ಕ್ಷೇತ್ರದಲ್ಲಿ ಕನಿಷ್ಠ 3 ಚೆಕ್ ಪೋಸ್ಟ್ಗಳನ್ನ ಈಗಾಗಲೇ ಹಾಕೋದಕ್ಕೆ ನಾವು ಕ್ರಮವನ್ನು ತೆಗೆದುಕೊಂಡು 24 ಗಂಟೆಗಳಲ್ಲಿ ಎಲ್ಲ ಕಡೆ ಇದನ್ನ ಆಗುತ್ತೆ. ಮತ್ತು ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 3 ಫ್ಲೈಯಿಂಗ್ ಸ್ಕ್ವಾಡ್ ಮತ್ತು 3 ಚೆಕ್ ಪೋಸ್ಟ್ ಇಮಿಡಿಯೇಟ್ ಆಗಿ ಶುರು ಮಾಡೋದಕ್ಕೆ ನಾವು ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಆಮೇಲೆ 16 ನೋಡಲ್ ಆಫೀಸರ್ಗಳನ್ನ ಕೂಡ ನಾವು ಮಾಡಿದ್ದೇವೆ. ಎಲ್ಲ ಮ್ಯಾನ್ ಪವರ್ ಮ್ಯಾನೇಜ್ಮೆಂಟ್ಗೆ, ಟ್ರೈನಿಂಗ್ಗೆ, ಮಟೀರಿಯಲ್ ಮ್ಯಾನೇಜ್ಮೆಂಟ್ಗೆ, EVMಗೆ, ಆಮೇಲೆ ಟ್ರಾನ್ಸ್ಪೋರ್ಟ್ಗೆ, ಆಮೇಲೆ ನಮ್ಮ ಕಂಪ್ಯೂಟರೈಸೇಷನ್ ITಗೆ, ಸ್ವೀಪ್ ಅವೇರ್ನೆಸ್ಗೆ, ಲಾ ಆ್ಯಂಡ್ ಆರ್ಡರ್ಗೆ, MCCಗೋಸ್ಕರ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್, ಪೋಸ್ಟಲ್ ಬ್ಯಾಲೆಟ್, ಮೀಡಿಯಾ, ಕಮ್ಯುನಿಕೇಷನ್ ಪ್ಲಾನ್, ಎಲೆಕ್ಟೋರಲ್ ರೋಲ್ ಮತ್ತು ವೋಟರ್ ಹೆಲ್ಪ್ ಲೈನ್ ಮತ್ತು ಅಬ್ಸರ್ವರ್, ಇವರಿಗೆಲ್ಲ 16 ನೋಡಲ್ ಆಫೀಸರ್ಗಳನ್ನು ನಾವು ಮಾಡಿದ್ದೇವೆ. ಎಲ್ಲ ನಾವು ಪ್ರೆಸ್ ನೋಟಲ್ಲಿ ಫೋನ್ ನಂಬರ್ಸ್, ಕನ್ಸರ್ನ್ಡ್ ಆಫೀಸರ್ಸ್ ಫೋನ್ ನಂಬರ್ಸನ್ನು ಕೂಡ ನಾವು ಕೊಟ್ಟಿದ್ದೇವೆ. ಇವತ್ತಿನಿಂದನೇ ಏನು ನೆಕ್ಸ್ಟ್ 24 ಗಂಟೆಗಳಲ್ಲಿ ಏನು
ಎಲ್ಲ ಗೌರ್ಮೆಂಟ್ ಆಫೀಸಸ್ ಪ್ರಿಮೈಸಸ್ಗಳಲ್ಲಿ ಎಲ್ಲ ಪೋಸ್ಟರ್, ಬ್ಯಾನರ್ಸ್, ಬಂಟರ್ ಅದನ್ನೆಲ್ಲ ನಾವು ಅಡ್ವರ್ಟೈಸ್ಮೆಂಟ್ಗಳನ್ನು ನಾವು ತೆರವನ್ನು ಮಾಡ್ತೇವೆ. ಮುಂದಿನ 48 ಗಂಟೆಗಳಲ್ಲಿ ಎಲ್ಲ ಪಬ್ಲಿಕ್ ಸ್ಪೇಸಸ್ ಮತ್ತು ಮುಂದಿನ 72 ಗಂಟೆಗಳಲ್ಲಿ ಇವನ್ ಪ್ರೈವೇಟ್ ಪ್ರಿಮೈಸಸ್ಗಳಲ್ಲಿಯೂ ಕೂಡ ಯಾವುದು ಅನುಮತಿ ಪಡೆಯದ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳು, ಬಂಟಿಂಗ್ಸು, ಬ್ಯಾನರ್ಸು ಮತ್ತು ಯಾವುದಾದ್ರು ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್ಸ್ ಇದ್ದರೆ ಅವೆಲ್ಲ ಕೂಡ ತೆರವು ಮಾಡೋದಕ್ಕೆ ಈಗಾಗಲೇ ನಾವು ನಿರ್ದೇಶನಗಳನ್ನು ಕೊಟ್ಟಿದ್ದೇವೆ. ಸೊ ಕೆಲಸ ಶುರುವಾಗಿದೆ. ಸೊ ಎಲ್ಲ ನಾವೆಲ್ಲ ಪೊಲೀಸ್ ಇಲಾಖೆಯ ಒಂದು ಸಹಯೋಗದೊಂದಿಗೆ ನಮ್ಮ ಟೀಮ್ಸ್ ಕೂಡ ನಾವು ಈಗಾಗಲೇ ಎಲ್ಲ ನೇಮಕ ಆಗಿದೆ. ಅವರಿಗೆಲ್ಲ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪವರ್ಗಳು ಕೂಡ ಬಂದಿದೆ. ಸೊ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 2 ಲೋಕಸಭಾ ಕ್ಷೇತ್ರ, ಚಿಕ್ಕೋಡಿ ಹಾಗೂ ಬೆಳಗಾವಿ, ಮತ್ತೆ 2 ಖಾನಾಪುರ, ಕಿತ್ತೂರ, ಉತ್ತರ ಕನ್ನಡ ಜಿಲ್ಲೆಗೆ ಸೇರೋದು. ಎಲ್ಲದರಲ್ಲಿ ಶಾಂತಯುತವಾಗಿ ಚುನಾವಣಾ ಪ್ರಕ್ರಿಯೆ ನಡೆಸೋದಕ್ಕೋಸ್ಕರ ನಮ್ಮ ಚಿಕ್ಕೋಡಿ ರಿಟರ್ನಿಂಗ್ ಆಫೀಸರ್ ಆದ ರಾಹುಲ್ ಶಿಂದೆ ಅವರು ಮತ್ತು ನಮ್ಮ IG ಸರ್ ಇದ್ದಾರೆ, ನಮ್ಮ ಭೀಮಾಶಂಕರ್ ಗುಳೇದವರು ಇದ್ದಾರೆ. ಸೊ ಎಲ್ಲ ಒಂದು ತಂಡ ತುಂಬ ಒಂದು ಒಳ್ಳೆಯ ತಂಡ ಇದೆ. ಆ ತಂಡ ಯಾವುದೇ ಒಂದು ಇನ್ಸಿಡೆಂಟ್ ಫ್ರೀಯಾಗಿ ನಾವು ಚುನಾವಣಾ ಪ್ರಕ್ರಿಯೆಯನ್ನು ಮಾಡ್ತೇವೆ. ಮತದಾನದ ಎಣಿಕೆ 4ನೇ ತಾರೀಕು ಜೂನ್ ಇದೆ. ಅದು ನಮ್ಮ ಬೆಳಗಾವಿದು ನಾವು RPD ಕಾಲೇಜಲ್ಲಿನೇ ಇದನ್ನು ಮಾಡ್ತೇವೆ, ಹಿಂದೆ ಹೇಗೆ ಮಾಡಿದ್ವಿ. ಚಿಕ್ಕೋಡಿ RD ಕಾಲೇಜಲ್ಲಿ ಕೌಂಟಿಂಗನ್ನು ಅಲ್ಲಿ ಮಾಡಲಾಗ್ತದೆ. ಚಿಕ್ಕೋಡಿ ಹಿಂದೆನೂ ಚಿಕ್ಕೋಡಿ ಕೌಂಟಿಂಗ್ ಸಪ್ರೇಟ್ ಇದೆ. ಚಿಕ್ಕೋಡಿ ಲೋಕಸಭಾದ ಕೌಂಟಿಂಗ್ ಸಪ್ರೇಟ್ ಆಗುತ್ತೆ, ಬೆಳಗಾವಿ ಲೋಕಸಭಾದ ಕೌಂಟಿಂಗ್ ಸಪ್ರೇಟ್ ಆಗುತ್ತೆ. ಬಟ್ ಒಂದೇ ತಾರೀಕು 4 ಜೂನ್ದಂದೇ. ಆಮೇಲೆ ನಾನು ಮೊನ್ನೆ IG ಸರ್ ಮತ್ತು ಕಮಿಷನರ್ ಆಫ್ ಪೊಲೀಸ್ ಕೂಡ